ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 13th ಅಂದರೆ ಈ ಮಂತ್ 13ನೇ ತಾರೀಕಿಗೆ ಬ್ಯಾಚಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗ್ತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಬಿಕಾಸ್ ಈ ವೀಕಲ್ಲಿ ನನಗೆ ಏನಂದರೆ ಮನೆ ದೇವ್ರದ್ದು ಫೆಸ್ಟಿವಲ್ ಕೂಡ ಇರೋದ್ರಿಂದ ನಾನು ಆಲ್ಮೋಸ್ಟ್ ಫ್ರೈಡೆಯಿಂದ ಅವೈಲೇಬಲ್ ಇರೋದಿಲ್ಲ. ಸೊ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮೇ ಬಿ ಮಂಡೇ ತನಕ ನೋಡುವ. ಲೈಕ್ ನನಗೆ ಹಾಗಾಗಿನೇ ನಾನು ಈ ವೀಕಲ್ಲಿ ಯಾವುದೇ ಥರದ ಕ್ಲಾಸ್ ಹಾಕ್ಕೊಂಡಿಲ್ಲ. ನೋಡುವ, ನಿಮಗೆ 13ನೇ ತಾರೀಕಿಗೆ ಯಾರು ಕಂಫರ್ಟಬಲ್, ನಿಮಗೆ ಓಕೆ ಅನ್ನಿಸ್ತೋರು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಇವತ್ತಿನ ಟ್ರೇಡ್ ಅಂತೂ ಅನ್ಬಿಲಿಯಬಲ್ ವಾಲಟಿಲಿಟಿ. ಐ ಹ್ಯಾವ್ ಫೇಸ್ಡ್ ವೆರಿ ಟಫೆಸ್ಟ್ ಡೇ. ಆ್ಯಕ್ಚುಲಿ ಎಸ್ಟರ್ಡೇ ಒಂದು ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ಒಂದು 5,000 ಪ್ರಾಫಿಟ್ ತೋರಿಸ್ತಿತ್ತು, ಬಟ್ ಐ ಕುಡ್ ನಾಟ್ ಏಬಲ್ ಟು ಬುಕ್ ದಟ್ ಪ್ರಾಫಿಟ್. ಸೊ ಇಮಿಡಿಯೇಟ್ಲಿ 2,000 ರೂಪಾಯಿ ಲಾಸಲ್ಲಿ ಕ್ಲೋಸ್ ಮಾಡಿದೆ. ಮತ್ತು ಅದನ್ನೇನು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ಬಜೆಟ್ ಟ್ರೇಡರ್ ಅಲ್ಲ. ಸೊ ಒಂದು ಸ್ಮಾಲ್ ಕ್ವಾಂಟಿಟಿ ಸುಮ್ಮನೆ ಹಾಕೊಂಡು ಬಿಟ್ಟಿದ್ದೆ ನಾನು. ನೋಡೋಣ ಮಾರ್ಕೆಟ್ ಶಾರ್ಪ್ ಫಾಲ್ ಎಲ್ಲಿಗೆ ಬರ್ಬೋದು ಅಂತ. ನಿಮಗೆ ಬಾಟಮ್ ವೆರಿ ಶಾರ್ಪ್ ಫಾಲ್ ಆಯ್ತು ನೋಡಿ. ಅದರಲ್ಲಿ ಆ್ಯಕ್ಚುಲಿ ಐ ಜಸ್ಟ್ ಮೈ ಕ್ವಾಂಟಿಟಿ ಶೋಯಿಂಗ್ ವೆರಿ ಗುಡ್ ಅಮೌಂಟ್ ಆಫ್ 5,000-6,000 ರೂಪೀಸ್ ತೋರಿಸ್ತಾ ಇತ್ತು. ಬಟ್ ನಾನು ಬುಕ್ ಮಾಡೋಕ್ಕೆ ಆಗಲಿಲ್ಲ. ಅದು ಬುಕ್ ಮಾಡೋ ಅಷ್ಟರಲ್ಲಿ ಇಮಿಡಿಯೇಟ್ ರಿಟರ್ನ್ ಕೂಡ ಬಂತು. ದ್ಯಾಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ಅಂತಲೇ ಸ್ಮಾಲ್ ಕ್ವಾಂಟಿಟಿ ಸುಮ್ಮನೆ ಆ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇವತ್ತು ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟಲ್ಲಿ ಎಲ್ಲಿ ಬಂದರೆ ಟ್ರೇಡ್ ಮಾಡಿಬಿಡಿ, ಎಲ್ಲಿದ್ರೆ ಟ್ರೇಡ್ ಮಾಡಿಬಿಡಿ. ಬಿಕಾಸ್ ಮಾರ್ಕೆಟ್ ಮೈಟ್ ಬಿ ಸೈಡ್ ವೇಸ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಯಾವ್ಯಾವ ಪ್ಲೇಸು ಏನೇನು ಅಂತ ಎಲ್ಲಾನು ಗೈಡ್ ಮಾಡಿದೆ. ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಮತ್ತು ಲೈಕ್ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡೋಣ. ಒನ್ ಆಫ್ ದಿ ಟಫೆಸ್ಟ್ ಡೇ ಇವತ್ತು, ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಟ್ರೇಡೆಡ್ ಮೋರ್ ದೆನ್ 6 ಟ್ರೇಡ್ಸ್. ಅಂದರೆ ಆಲ್ಮೋಸ್ಟ್ 6 ಹತ್ತಿರ ಟ್ರೇಡ್ಸ್ಗಳು ಆಗಿದ್ದಾವೆ. ಮೋರ್ ದೆನ್ 5 ಟ್ರೇಡ್ಸ್, 6 ಅಲ್ಲ, ಮೋರ್ ದೆನ್ 5 ಟ್ರೇಡ್ಸು, 6 ಟ್ರೇಡ್ಸ್ ಅಂತೂ ಕಂಪ್ಲೀಟ್ ಆಗಿದೆ ನಂದು. ಸೊ ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ನಿಮಗಿದು ಲೈಕ್ ಅಮೌಂಟ್ ಈಸ್ ವೆರಿ ಗುಡ್ ಅಮೌಂಟ್ ಅಂತ ಕಾಣಿಸ್ಬೋದು. ಆನೆಸ್ಟ್ಲಿ ಐ ಫೀಲ್ ಇಟ್ ಬ್ಯಾಡ್ ಟುಡೇ ಬಿಕಾಸ್ ಐ ಡಿಡ್ ಓವರ್ ಟ್ರೇಡಿಂಗ್. ಬಿಕಾಸ್ ಬೆಳಗ್ಗೆನೇ ನಂದು ಕೂಡ ಲಾಸ್ ತೊಗೊಂಡಿದ್ದೆ. ಲಾಸ್ ಆಲ್ರೆಡಿ ನನಗೆ 15,000-18,000 ರೂಪಾಯಿ ಲಾಸ್ ಆಗಿತ್ತು. 2 ಟ್ರೇಡಲ್ಲಿ ಲಾಸ್ ಆಗಿತ್ತು. ಅದನ್ನು ಕವರ್ ಮಾಡಿ ಅಗೇನ್ ಕಾಲ್ ಸೈಡು ಐ ಟ್ರೇಡೆಡ್ ಕಂಟಿನ್ಯೂಸ್ಲಿ. ಕಾಲ್ ಸೈಡಲ್ಲಿ 4 ಟ್ರೇಡ್ ಕಾಲ್ ಸೈಡ್ ಮಾಡಿದ್ದೀನಿ. ಸೊ 35,000 ನೋಡ್ತಿರೋದು ಒಂದು ಟ್ರೇಡ್ ಅಲ್ಲ, ನೆನ್ಪಿಟ್ಕೊಳ್ಳಿ. 4 ಟ್ರೇಡ್ ಐ ಮಾಡಿರೋದು ನಾನು. ಸೊ 4 ಟ್ರೇಡಲ್ಲಿ ಸ್ಲೋಲಿ 10 ಪಾಯಿಂಟು 8, 7 ಆ ಥರ ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿದ್ದೀನಿ. ದಟ್ಸ್ ಓಕೆ. ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಹೆಂಗಾಗಿದೆ ಅಂದರೆ ಒಂದೊಂದು ಕ್ಯಾಂಡಲು 25ರಿಂದ 50 ಪಾಯಿಂಟ್ ತನಕ ಮೂವ್ ಆಗ್ತಿದ್ದಾವೆ. ನೆನ್ನೆ ಬಿಡಿ, ಒಂದೊಂದು ಕ್ಯಾಂಡಲ್ಗಳು ನೋಡಿಬಿಟ್ರೆ 80, 90, 100 ಪಾಯಿಂಟ್ ಮೂವ್ ಆಗ್ತಿದೆ. ಆ್ಯಂಡ್ ಏನಾಗಿದೆ, ನಿನ್ನೆ ಪ್ರೀಮಿಯಮ್ಸ್ಗಳು ತುಂಬ ಫಾಸ್ಟ್ ಇವತ್ತು ಮೆಲ್ಟ್ ಆಗಿದ್ದಾವೆ. ಬಟ್ ಪ್ರೀಮಿಯಮ್ಸ್ ಮೆಲ್ಟ್ ಆದರೂ ಕೂಡ ಇವತ್ತು ಕೂಡ ಅಷ್ಟೇ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ಏಕೆಂದರೆ ನಾಳೆ ಎಕ್ಸ್ಪೈರಿ ಇದೆ. ಸೊ ಇವತ್ತು ಪ್ರೀಮಿಯಮ್ಸ್ ವೆರಿ ಫಾಸ್ಟ್ ಡಿಕೆ ಆಗ್ತಿದ್ದಾವೆ. ಯೂಶಲಿ ಎಕ್ಸ್ಪೈರಿ ಹಿಂದಿನ ದಿನ ನಿಮಗೆ ಅರ್ಧ ಮನಿಗೆ ಎಷ್ಟಿರುತ್ತೆ ಪ್ರೀಮಿಯಮ್? ನಾನು ನೋಡಿದಂಗೆ 120, 130. ಟುಡೇ ಇಟ್ಸ್ ಆನ್ 160. ಇಟ್ ಮೀನ್ಸ್ ಅನದರ್ 40 ಪಾಯಿಂಟ್ಸ್ ಬೋನಸ್ ಇದೆ ಹೇಗೆ ಆಪ್ಷನ್ ಸೆಲ್ಲರ್ಸ್ಗೆ ಇವತ್ತು. ಅನದರ್ 40 ಪಾಯಿಂಟ್ಸ್ ಬೋನಸ್ ಇದೆ ಅಂದಾಗ ಅವ್ರು ಏನು ಮಾಡಿರ್ತಾರೆ, ಈ ಅಪ್ಪು 25,000. ಓಕೆನಾ, ಲೆಟ್ಸ್ ಕ್ಲೋಸ್ ದಿಸ್. ನಿಮಗೆ ಗೈಡ್ ಮಾಡ್ತೀನಿ. ಸೊ ರಿಫ್ರೆಶ್ ಮಾಡಿ ಕ್ಲೋಸ್ ಮಾಡಿಬಿಡುವ. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಆಪ್ಷನ್ ಸೆಲ್ಲರ್ಗೆ ಬೋನಸ್ ಹೇಗಿದೆ, ಆಪ್ಷನ್ ಬೈಯರ್ಗೆ ಯಾಕೆ ಡಿಫಿಕಲ್ಟ್ ಇದೆ, ಯಾಕೆ ನಾನಿವತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದೆ. ಸೊ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ 2 ಥಿಂಗ್ಸ್. ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ನೋ ಟ್ರೇಡ್ ಅಟ್ ಆಲ್ ಅಂಟಿಲ್ ಅನ್ಲೆಸ್ ಇಟ್ ಶುಡ್ ಕ್ರಾಸ್ ದಿಸ್ ಎಬೋವ್ 120 ಆರ್ ಬಿಲೋ 600. ಸೊ ಇದರಿಂದ ಕೆಳಗಡೆ ಬರಬೇಕು, ಇಲ್ಲ ಇದರಿಂದ ಮೇಲೆ ಟ್ರೇಡ್ ಮಾಡ್ತಿದ್ರೆ ಮಾತ್ರ ಟ್ರೇಡ್ ಮಾಡಿ. ಅದರ್ವೈಸ್ ಇದ್ರೊಳಗಡೆನಿದ್ರೆ ಮಾರ್ಕೆಟ್ ವಿಲ್ ಬಿ ಕಂಪ್ಲೀಟ್ ಸೈಡ್ ವೇಸ್ ಆಗುತ್ತೆ. ಪ್ರೀಮಿಯಮ್ಸ್ ವಾಲಟೈಲ್ ಸಿಕ್ಕಾಬಟ್ಟೆ ಆಗ್ತವೆ. ಬಿ ಕೇರ್ಫುಲ್ ಅಂತ ಹೇಳಿದೆ. ಓಕೆನಾ. ಸೊ ಸೇಮ್ ಲಾಜಿಕ್ಕು. ಲೈಕ್ ಒಂದೇನೆಂದರೆ, ನಾನು ತುಂಬ ಬಜೆಟ್ ನೋಡಿರೋದ್ರಿಂದ ಬಜೆಟ್ ಆದ ನೆಕ್ಸ್ಟ್ ಡೇ ಏನಿರುತ್ತಲ್ಲ, ಮಾರ್ಕೆಟ್ ಸ್ವಲ್ಪ ಬುಲಿಶ್ನೆಸ್ ಜಾಸ್ತಿ ಇರುತ್ತೆ. ಆನೆಸ್ಟ್ಲಿ ಹೇಳ್ತೀನಿ, ಮಾರ್ಕೆಟು ಸ್ವಲ್ಪ ಬುಲಿಶ್ನೆಸ್ ಜಾಸ್ತಿ ತೋರಿಸುತ್ತೆ ಮಾರ್ಕೆಟಲ್ಲಿ. ಸೊ ಹಾಗಾಗಿನೇ ನಾನು ಬೆಳಗ್ಗೆಯಿಂದ ಸ್ವಲ್ಪ ಕಾಲ್ ಸೈಡ್ ಟ್ರೇಡ್ಗಳು ಫೋಕಸ್ ಮಾಡಿದ್ದು ಅದೇ ರೀಸನ್ನು. ಪುಟ್ ಸೈಡ್ ಟ್ರೇಡ್ಸ್ಗಳು, ಕಾಲ್ ಸೈಡ್ ಟ್ರೇಡ್ಗಳು ಇದ್ರೊಳಗಡೆ ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅನ್ನೋದು ನನಗೂ ತುಂಬ ಕನ್ಫ್ಯೂಷನ್ ಇದೆ. ಯಾಕೆಂದರೆ 6 ಟ್ರೇಡ್ ಆದಾಗ ನೆನ್ಪಿಟ್ಕೊಳ್ಳೋದು ಕಷ್ಟ ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೆ ಅನ್ನೋದನ್ನು. ಬಟ್ ದಟ್ಸ್ ಓಕೆ, ಬಿಕಾಸ್ ನಾನು 6 ಟ್ರೇಡ್ ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ಐ ಮೇಡ್ ದ ಪ್ರಾಫಿಟ್. ದಟ್ ಈಸ್ ಎಂಡ್. ಅಟ್ ದ ಎಂಡ್ ನೀವು ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತೀರಾ, ದಟ್ಸ್ ಇಂಪಾರ್ಟೆಂಟ್. ನಿನ್ನೆ ಲೈಕ್ ನಿಮಗೆ ಇವತ್ತು ಏನಕ್ಕೆ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ನಿಲ್ತಾ ಇದೆ, ಆಪ್ಷನ್ಸ್ ಎಲ್ಲರಿ ಬೋನಸ್ ಏನಕ್ಕಿದೆ ಅಂತ ಹೇಳ್ತೀನಿ ಕೇಳಿ. ಪ್ರೀಮಿಯಮ್ಸ್ ಬಂದು ಅರ್ಧ ಮನಿ 120 ತನಕ ಇರುತ್ತೆ. ನನಗೆ ಗೊತ್ತಿರೋಂಗೆ ಮ್ಯಾಕ್ಸಿಮಮ್ 120, 130. ಬಟ್ ಇವತ್ತು ಅರ್ಧ ಮನಿ ಈಸ್ ಶೋಯಿಂಗ್ 160, 170. ಅಂದರೆ 30-40 ಪಾಯಿಂಟ್ಸ್ ಪ್ಲಸ್ ಇದೆ ಅವ್ರಿಗೆ. ಅಂದರೆ 30-40 ಪಾಯಿಂಟ್ಸ್ ಡಿ ಕೆ ಆಗಲಿಕ್ಕೆ ಫಾಸ್ಟ್ ಇದೆ ಅಂತ. ಸೊ ಅವಾಗ ಏನಾಗುತ್ತೆ, ಅದು ತುಂಬ ಜನ ಇವಾಗ ಇಲ್ಲಿ ನೀವು ಟ್ರೇಡಿಂಗ್ಸ್ ನೋಡೋದಾದ್ರೆ ನಾಳೆ ಎಕ್ಸ್ಪೈರಿಗೆ ಎಷ್ಟೋ ಜನದ ಇವತ್ತು ಸ್ಟ್ರಾಂಗಲ್ಸ್ ಹೆಂಗೆ ಕ್ಲಿಯರ್ ಮಾಡಿರ್ತಾರೆ, ಅಬೌಟ್ 25,000 ಏನಿದೆ ಸ್ಟ್ರೈಕ್ ಪ್ರೈಸಲ್ಲಿ ದೇ ಮೇ ಬಿ ಶಾರ್ಟೆಡ್. ಇವತ್ತು ನಿನ್ನೆ ಲೋ ಏನಿದೆಯಲ್ಲ ಅದರಿಂದ ಕೆಳಗಡೆಗೆ ದೇ ಮೇ ಬಿ ಶಾರ್ಟೆಡ್.
ಸೊ ಬಿಕಾಸ್ ದೇ ಆರ್ ಗೆಟಿಂಗ್ ವೆರಿ ಗುಡ್ ಪ್ರೀಮಿಯಮ್. ಔಟ್ ಆಫ್ ದ ಮನಿಯಲ್ಲೂ ಕೂಡ 10-20 ಪಾಯಿಂಟ್ ಪ್ರೀಮಿಯಮ್ ಇದೆ. ಸೊ ಅದು ಈಸಿಯಾಗಿ ಸಿಗ್ತಾ ಇದೆ ಅವರಿಗೆ. ಸೊ ಹಾಗಾಗಿನೇ ಲೈಕ್ ಈ ವೀಕ್ ಎಕ್ಸ್ಪೈರಿ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಸೊ ನೀವುಗಳೇನಾದರೂ ಟ್ರೇಡ್ ಮಾಡಿದರೆ ಓಕೆ, ಅದರ್ವೈಸ್ ಟ್ರೇಡ್ ಮಾಡಿಲ್ಲ ಅಂದರೆ, ಇವತ್ತು ತುಂಬ ಜನ ಸ್ಟೂಡೆಂಟ್ಸ್ ಮೆಸೇಜ್ ನೋಡಿದೆ, ಸರ್ ವಿ ಆರ್ ನಾಟ್ ಟ್ರೇಡರ್ ಅಂತ. ಐ ಆಮ್ ಹ್ಯಾಪಿ ವಿತ್ ಇಟ್. ಬಿಕಾಸ್ ಮಾರ್ಕೆಟ್ ಅರ್ಥನೇ ಆಗ್ತಿಲ್ಲ ಪ್ರೀಮಿಯಮ್ಸ್ ಹೆಂಗೆ ಮೂವ್ ಆಗ್ತಿದೆ ಅಂತ. ನಿಮಗೆ 40 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ. ಇಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ಗಳಲ್ಲಿ 40 ಪಾಯಿಂಟ್ಸ್ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ನಿಮಗೆ ಪ್ರೀಮಿಯಮ್ಸ್ಗಳು ಒಂದ್ಸಲ ಮೇಲೋಗುತ್ತೆ, ಕೆಳಗಡೆ ಬರುತ್ತೆ. ಸೊ ವೆರಿ ಡಿಫಿಕಲ್ಟ್ ಟು ಟ್ರೇಡ್, ಓಕೆನಾ. ಸೊ ಆ ಥರ ಇದ್ದಾಗ ಆದಷ್ಟು ಟ್ರೇಡ್ಸ್ನ ಮಾಡೋದಕ್ಕಿಂತ ಬೆಟರ್ ಅವಾಯ್ಡ್ ಮಾಡೋದು ಉತ್ತಮ ಅಲ್ವಾ. ಸೊ ಅದೇ ರೀಸನ್ಗೆ ಹೇಳಿದ್ದು, ಲೈಕ್ ನಾಳೆ ಎಕ್ಸ್ಪೈರಿ ಕಳೆದ್ಮೇಲೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಗೆ ಮಾರ್ಕೆಟ್ ಎಲ್ಲ ಸೆಟಲ್ಡ್ ಆಗೋಗಿರುತ್ತೆ ಆಲ್ಮೋಸ್ಟು. ಸೊ ಲೈಕ್ ಸ್ಟೇಬಲಾಗಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕೂಡ ಸ್ಟೇಬಲಾಗಿ ಟ್ರೇಡ್ ಮಾಡ್ಬೋದು. ಎಸ್ಪೆಷಲಿ ಈ ಥರ ಇವೆಂಟ್ ಆದ ನೆಕ್ಸ್ಟ್ ಡೇಗಳಲ್ಲಿ 1 or 2 ಡೇಸು ಮಾರ್ಕೆಟಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಮಾರ್ಕೆಟ್ ಮೂವ್ಮೆಂಟ್ಸ್ಗಳನ್ನ ಹೆಂಗೆ ಬೇಕಾದ್ರೂ ಮೂವ್ ಆಗ್ಬೋದು ಮಾರ್ಕೆಟ್ ಅನ್ನೋ ಥರ ಇರುತ್ತೆ. ಸೊ ಸೇಮ್ ಲಾಜಿಕ್ ಇವತ್ತು ಅದನ್ನೇ ಯಾವ ಥರ ಮೂವ್ ಆಗುತ್ತೆ ಅನ್ನೋದೇ ವೆರಿ ಕನ್ಫ್ಯೂಷನ್ ಇತ್ತು. ಅದಕ್ಕೇ ನಾನು ತುಂಬ ಟೆನ್ಷನ್ ತೊಗೊಂಡು ಏನು ಟ್ರೇಡ್ ಮಾಡಲಿಲ್ಲ. ಬಟ್ ಏನಂದರೆ ಫಸ್ಟ್ 2 ಟ್ರೇಡಲ್ಲೇ ಐ ಪುಟ್ ಸೈಡು ನನಗೆ ಶಾಕ್ ಆಯಿತು. ಹೌ ಕಮ್ ಯಾರ್ 2 ಟ್ರೇಡ್ಸ್ ಕಂಟಿನ್ಯೂಸ್ ಆಗಿ 10 ಪಾಯಿಂಟ್ಸ್, ಆಲ್ಮೋಸ್ಟ್ 8 to 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ಗೆ ಎತ್ಕೊಳ್ತೀನಿ. ಬಿಕಾಸ್ ಅಲ್ಲಿ ನನಗೆ ಅರ್ಥ ಆಗಿದೆ ಏನು ಗೊತ್ತಾ, ಐ ಆಮ್ ಟ್ರೇಡಿಂಗ್ ಅಟ್ ದ ಮನಿ, ಓಕೆನಾ. ಸೊ ಇಟ್ ಮೀನ್ಸ್ ಅಟ್ ದ ಮನಿಲಿ ವಾಲಟಿಲಿಟಿ ಜಾಸ್ತಿ ಇದೆ. ನಿನ್ನೆನೇ ಹ್ಯೂಜ್ ವಾಲಟೈಲ್ ಇದೆ. ಸೊ ಇಫ್ ಐ ಟ್ರೇಡ್ ಇಟ್ ಔಟ್ ಆಫ್ ದ ಮನಿ, ನಾನು ಸ್ಟಾಪ್ ಲಾಸ್ಗಳು ಇಟ್ಟೇ ಆಗ್ತಿರಲ್ಲ. ಏನಕ್ಕೆ ಅಂದರೆ ಔಟ್ ಆಫ್ ದ ಮನಿ ಸ್ವಲ್ಪ ಟ್ರೇಡ್ ಮಾಡಿದರೆ ವಾಲಟಿಲಿಟಿ ಕಡಿಮೆ ಆಗಿರ್ತಿತ್ತು. ಸೊ ಆರಾಮ್ಸೆ ನನಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ಟಾರ್ಗೆಟ್ ಕೊಟ್ಟಿದ್ದಾವೆ ಎರಡೂ. ಸೊ ಅದೇ ಬೇಜಾರಾಗಿತ್ತು. ಆಮೇಲೆ ದೆನ್ ಕಾಲ್ ಐ ಟ್ರೇಡೆಡ್. ಕಾಲಲ್ಲಿ ತುಂಬ ಕಾಶಿಯಸ್ ಆಗಿ ಟ್ರೇಡ್ ಮಾಡಿದ್ದೀನಿ. ಕಾಲ್ಸಲ್ಲಿ ಏನು ತುಂಬ ಹ್ಯೂಜ್ ಇದನ್ನಂತ ತೊಗೊಂಡಿಲ್ಲ, ಸ್ವಲ್ಪ ಔಟ್ ಆಫ್ ದ ಮನಿ ತೊಗೊಂಡೇ ಕಾಲ್ಸ್ಗಳನ್ನ ಟ್ರೇಡ್ ಮಾಡಿದ್ದೀನಿ. ಹ್ಯಾಪಿ ಬಿಕಾಸ್ ಲೈಕ್ ಔಟ್ ಆಫ್ ದ ಮನಿಲಿ ಇವತ್ತು ಸ್ವಲ್ಪ ವಾಲಟೈಲ್ ಇದೆ. ಪ್ರೀಮಿಯಂ ಡಿ ಕೆ ತುಂಬ ಫಾಸ್ಟ್ ಇದೆ, ಬಟ್ ವಾಲಟಿಲಿಟಿ ಸ್ವಲ್ಪ ಕಡಿಮೆ ಇದೆ. ಸೊ ಐ ಫೀಲ್ ಇಟ್ ಲೈಕ್ ಇವತ್ತೇ ಆಲ್ಮೋಸ್ಟ್ ತುಂಬ ಪ್ರೀಮಿಯಂ ಡಿ ಕೆ ಮೆಲ್ಟ್ ಆಗುತ್ತೆ ಇವತ್ತು. ನಾಳೆಗೇನು ಅಷ್ಟೊಂದು ಹ್ಯೂಜ್ ಮೆಲ್ಟ್ ಆಗೋ ಥರ ಏನು ಇರೋದಿಲ್ಲ. ಇವತ್ತು ಒಂದು ಲೆವೆಲ್ಗಂತೂ ಮೆಲ್ಟ್ ಆಗುತ್ತೆ. ಬಿಕಾಸ್ ಅಟ್ ದ ಮನಿ ಲೈಕ್ ನಾನು ನೋಡ್ದಂಗೆ ಬೆಳಗ್ಗೆ 160 to 170 ಅಟ್ ದ ಮನಿ ತೋರಿಸ್ತಿದೆ ಅಂದರೆ, ಸೊ ಅಟ್ ದ ಮನಿ ಬಿಕಮ್ ಎಷ್ಟಾಗುತ್ತೆ ನಾಳೆಗೆ. ಇಫ್ ಮಾರ್ಕೆಟ್ 3:30 ಬರೋ ಅಷ್ಟರಲ್ಲಿ ಅಟ್ ದ ಮನಿ ಪ್ರೈಸ್ ಯಾವ್ದಾದ್ರು ತೊಗೊಳ್ಳಿ, ಯಾವ್ದಾದ್ರು ಸ್ಟ್ರೈಕ್ ಪ್ರೈಸಲ್ಲಿ ಅವಾಗ ಅಲ್ಲಿ ಎಲ್ಲಿ ನಡೀತಿರುತ್ತೆ ಅಟ್ ದ ಮನಿಗೆ ತೊಗೊಂಡ್ರೆ, ಐ ಫೀಲ್ ಇಟ್ ಲೈಕ್ ಇಟ್ ವಿಲ್ ಕಮ್ ಬ್ಯಾಕ್ ಟು 30-40 ಪ್ರೀಮಿಯಮಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ 30-40 ಅಂದರೆ ದೇ ಆರ್ ಗೆಟಿಂಗ್ ಹೌ ಮಚ್ 100 ಪಾಯಿಂಟ್ಸ್. ಯಾವುದೇ ಸ್ಟ್ರೈಕ್ ಪ್ರೈಸಿಗೆ ಬಂದು ನಿಂತ್ಕೊಂಡ್ರು ಮಾರ್ಕೆಟ್ ಅಟ್ ದ ಮನಿಗೆ. ಸೊ ಆಪ್ಷನ್ ಸೆಲ್ಲರ್ಸ್ ಆನ್ ಆ್ಯಂಡ್ ಅವರೇಜ್ 100 ಪಾಯಿಂಟ್ಸ್ ದೇ ಆರ್ ಗೆಟಿಂಗ್. ಸೊ 100 ಪಾಯಿಂಟ್ಸ್ ಇದೆ ಹ್ಯೂಜ್ ವ್ಯಾಲ್ಯೂ ಅವ್ರಿಗೆ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಥರ ಎಕ್ಸ್ಪೈರಿ ನಿಯರೆಸ್ಟ್ ಇದ್ದಾಗ, ಈ ಥರ ಬಿಗ್ ವಾಲಟೈಲ್ ಆದಾಗ 100 ಪಾಯಿಂಟ್ ಡಿ ಕೆ ಸಿಗುತ್ತೆ ಅಂದರೆ ದೇ ಆರ್ ಬ್ಲೆಸ್ಡ್, ಓಕೆನಾ. ಬಟ್ ಈಸಿ ಅಲ್ಲ. ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಬಂದು ನಿಲ್ಲುತ್ತೆ ಅನ್ನೋದು ಯಾರಿಗೂ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿರಲ್ಲ. ಸಮ್ಟೈಮ್ ನಿಮ್ಮ ಬ್ಯಾಡ್ ಲಕ್ಕಿಗೆ ನೀವು ತೊಗೊಂಡಿರೋ ಸ್ಟ್ರೈಕ್ ಪ್ರೈಸ್ ಇಂದ ಮನಿ ಆದರೆ ಏನು ಮಾಡ್ತೀರಾ ಅಲ್ವಾ. ಸೊ ಇಂದ ಮನಿ ಆದಾಗ ನಿಮಗಲ್ಲಿ ಲಾಸು ಪ್ರಾಫಿಟ್ ಎರಡು ನೋಡಬೇಕು. ಸೊ ಅದು ಔಟ್ ಆಫ್ ದ ಮನಿ ಆದರೆ ಯು ವಿಲ್ ಗೆಟ್ ಇಟ್ ಆನ್ ದಿಸ್ 40 ಪಾಯಿಂಟ್ಸ್ ಆಲ್ಸೋ ಇನ್ ಯುವರ್ ಅಕೌಂಟ್. ಝೀರೋ ಆದರೂ ಆಗ್ಬೋದು. ಬಿಕಾಸ್ ಈಗ ನಾನು ಹೇಳೋದು, ಸಪೋಸ್ ಈ ಲೆವೆಲ್ ಲೈಕ್ 24,950 ಸ್ಟ್ರೈಕ್ ಪ್ರೈಸ್ ಅಟ್ ದ ಮನಿಯಲ್ಲಿ ಅವನು ಏನಾದರೂ ಶಾರ್ಟ್ ಮಾಡಿದ್ದಾನೆ ಅಂದ್ಕೊಳ್ಳಿ. ಐ ಫೀಲ್ ಇಟ್ ಲೈಕ್ ಅಟ್ ದ ಮನಿ ಸ್ಟಾರ್ಟ್ ಮಾಡಿದ್ದಾನೆ ಅಂದರು 150-160 ಅಂತಲೇ ಇಟ್ಕೊಳ್ಳಿ. 150 to 160 ಸ್ಟ್ರೈಕ್ ಪ್ರೈಸು. ಸೊ 150 to 160 ಲೈಕ್ ಇವಾಗ ಎಷ್ಟು ತೋರಿಸ್ತಿರುತ್ತೆ? ಡು ಯು ಬಿಲೀವ್ ಇಟ್? ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಟ್ ಈಸ್ ಶೋಯಿಂಗ್ ಮೇ ಬಿ ವೆರಿ ಹೈ ಪಾಸಿಬಿಲಿಟಿ 80, ಆಲ್ಮೋಸ್ಟ್ 80 to 90 ಅಂದರೆ ಹೀ ಈಸ್ ಆಲ್ರೆಡಿ ಗೆಟಿಂಗ್ 70 ಪಾಯಿಂಟ್ಸ್ ಪ್ರೀಮಿಯಂ ಡಿ ಕೆ ಸಿಕ್ಕೇ ಆಗೋಯ್ತು ಅವನಿಗಿಲ್ಲಿ. ಬಿಕಾಸ್ ಆಫ್ ದಟ್ ಅದಕ್ಕೆ ಹೇಳ್ತಿರೋದು, ಟೈಮಿಂಗ್ ಕಡಿಮೆ ಇದೆ, ಪ್ರೀಮಿಯಂ ಹೈ ಇದೆ ಅಂದಾಗ ಮೆಲ್ಟ್ ಆಗುತ್ತೆ. ಆಪ್ಷನ್ ಬೈಯರ್ಗೆ ಫೇವರಬಲ್ ಡೇ ಆಗಿರೋಲ್ಲ. ಅದಕ್ಕೆ ಸ್ಟೂಡೆಂಟ್ಸಿಗೆ ಹೇಳಿದ್ದು ನಿನ್ನೆ ಟ್ರೇಡ್ ಮಾಡಬೇಡಿ, ಅಟ್ ದ ಮಾರ್ಕೆಟ್ ಸೈಡ್ ವೇಸ್ ಆದರೆ ಬಿ ಕೇರ್ಫುಲ್, ಟ್ರೇಡ್ ಮಾಡಬೇಡಿ ಅಂತ. ಸೇಮ್ ರೀಸನ್, ದೇ ಆಲ್ರೆಡಿ ಬೆಳಗ್ಗೆನೇ ವಿತಿನ್ 2-3 ಅವರ್ಸಲ್ಲಿ, ವಿತಿನ್ 9ರಿಂದ 11 ಅಂದರೆ 2.5 ಗಂಟೆಲಿ, ಇಲ್ಲೇನಾದರೂ 2 ಗಂಟೆನೂ ಅಲ್ಲ, ಅವನು ಇಲ್ಲಿ ತೊಗೊಂಡಿದ್ರೆ 10 ಗಂಟೆ, 10ರಿಂದ 11, 1.25 ಗಂಟೆ ಹೊತ್ತಿಗೆ ಈಸ್ ಗೆಟಿಂಗ್ ಆಲ್ಮೋಸ್ಟ್ 60 ಪಾಯಿಂಟ್ಸ್, ಓಕೆನಾ. ಸೊ 60 ಪಾಯಿಂಟ್ಸ್ ನಿಮಗೆ ಬೇಕು ಅಂದರೆ ಲೆಟ್ಸ್ ಗೋ ಅಂಡ್ ಸಿ ದ ಸ್ಟ್ರೈಕ್ ಪ್ರೈಸ್ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಸ್ಟ್ರೈಕ್ ಪ್ರೈಸ್ ನೋಡ್ದಲೇ ಹೇಳ್ತಿರೋದು ಇದನ್ನು. ಲೆಟ್ಸ್ ಆಪ್ಷನ್ಸ್ ನಿಫ್ಟಿ ಇವತ್ತು ನಾಳೆ ಎಕ್ಸ್ಪೈರಿ 24,000 ಎಷ್ಟದು 900 ಅಲ್ವಾ. ಓಕೆ, ಇವಾಗ ಎಷ್ಟು ನಡೀತಿದೆ? 400 ನಡೀತಿದೆ. 24,950 ನಾನು ಹೇಳಿದ್ದು ನಿಮಗೆ 24,950 ಕಾಲ್, ಓಕೆನಾ. ಪುಟ್ಟಲ್ಲ ಕಾಲು, ಬಿಕಾಸ್ ಕಾಲ್ನ ಟಾಪಿಂದ ಶಾರ್ಟ್ ಮಾಡಿರ್ತಾರೆ ಅಂತ. ಸೊ ಐ ಗೆಸ್ ಅದು ಎಷ್ಟರಲ್ಲಿ ನಡೀತಾ ಇತ್ತು ಹೈ ಮಾಡಿದಾಗ ಹೌ ಮಚ್ ಇಟ್ ಈಸ್. ಸೊ ಲಾಸ್ಟ್ ಹೈ ವಾಸ್, ದಿಸ್ ವಾಸ್ ದ ಪ್ರೀವಿಯಸ್ ಹೈ ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಹೈ.
ಇಟ್ ಈಸ್ ಆನ್ 140. ಓಕೆನಾ. ಸೊ ಆಲ್ಮೋಸ್ಟ್ 135 to 140 ಇಟ್ಕೊಳ್ಳಿ. ಸೊ 135 to 140, ನೌ ಹೌ ಮಚ್ ಇಟ್ ಈಸ್ ಡಿಕೇಡ್? 42 ಯಾರ್, ಅನ್ಬಿಲೀವಬಲ್. ನಿಮಗೆ ಅಲ್ಲಿಗೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಡಿ ಕೆನೇ ಆಗೋಗಿದೆ. ವಿತಿನ್ 1 ಅವರಲ್ಲಿ ಮಾರ್ಕೆಟ್ 100 ಪಾಯಿಂಟ್ಸ್ ಗೋವಿಂದ. ಇಮ್ಯಾಜಿನ್ ಮಾಡಿ, ಇವತ್ತು ಆಪ್ಷನ್ ಸೆಲ್ಲರ್ಗಳು ಯಾರು, ಲೈಕ್ ಆಪ್ಷನ್ ಸೆಲ್ಲರ್ಸ್ಗಳಿಗೂ ಒಂದೊಂದು ದಿನ ಜಾಕ್ಪಾಟ್ ಡೇ ಅಂತ ಬರ್ತಾವಲ್ಲ, ದಿಸ್ ಈಸ್ ದ ಡೇ ಇಟ್ ಈಸ್ ಅ ಜಾಕ್ಪಾಟ್. ಸೊ ಅವನಿಗೆ ಎಷ್ಟು ಸಿಕ್ಕಿದೆ ಆಲ್ರೆಡಿ? 120ಇಂದ 43ಗೆ ಬಂದಿದೆ. 130-35 ಅಂದರು, 40 ಅಂದರೆ ಈಸ್ ಗೆಟಿಂಗ್ 100 ಪಾಯಿಂಟ್ ಡಿ ಕೆ. ಸೊ ಅವ್ನು ಹೋಲ್ಡ್ ಮಾಡೋ ನೆಸಸರಿನೇ ಇಲ್ಲ. ಇಫ್ ಈ ಎಕ್ಸಿಟ್ ಇಟ್ ನೋ ಆಲ್ಸೋ ಈಸ್ ಗೆಟಿಂಗ್ 100 ಅಂದ್ರೂ ನಿಮಗೆ 1000 ಕ್ವಾಂಟಿಟಿ ಟ್ರೇಡ್ ಮಾಡಿರ್ತಾನೆ. 1000 ಕ್ವಾಂಟಿಟಿ ಶಾರ್ಟ್ ಮಾಡಿದರೆ ಈಸ್ ಗೆಟಿಂಗ್ 1 lakh rupees ಈಸಿಲಿ, ಬಿಕಾಸ್ ಆಫ್ ಹೈ ಪ್ರೀಮಿಯಮ್. ಅಂದರೆ ಇದಕ್ಕೇ ಹೇಳೋದು, ಪ್ರೀಮಿಯಂ ಹೈ ಇದ್ದರೆ ಎಷ್ಟು ಇಶ್ಯೂಸ್ ಆಗುತ್ತೆ ಅಂತ. ನಿಮಗೆ ಇವಾಗ ಅರ್ಥ ಆಯ್ತಾ? ಸೊ ಸೇಮ್ ಥಿಂಗ್ಸ್ಗಳನ್ನ ಲೈಕು ನಾನು ಕಲಿಸ್ಬೇಕಾದ್ರೆ ಸಮ್ಟೈಮು ಅವರಿಗೆ ಗೈಡ್ ಮಾಡಿರ್ತೀನಿ, ಸಮ್ಟೈಮು ಲೈಕ್ ಅದು ಮಿಸ್ ಆಗಿದ್ರು ಕೂಡ ನಾನು ಏನಕ್ಕೆ ಯಾವತ್ತು ದಿನ ಟ್ರೇಡ್ ಮಾಡಬೇಡಿ ಅಂತ ಎವ್ರಿ ಡೇ ಎಂಡ್ ಆಫ್ ದ ಡೇ ಅನಾಲಿಸಿಸ್ ವೀಡಿಯೋ ನಾನು ಪೋಸ್ಟ್ ಮಾಡ್ಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ. ಇದರಿಂದ ಮೇಲೆ ಹೋದರೆ ಮಾತ್ರ ಟ್ರೇಡ್ ಮಾಡಿ, ಇದರಿಂದ ಕೆಳಗಡೆ ಬಂದರೆ ಮಾತ್ರ ಟ್ರೇಡ್ ಮಾಡಿ. ಯಾಕೆ ಇವತ್ತು ದಿನ ಟ್ರೇಡೇ ಮಾಡಬೇಡಿ ಅಂತ ಏನಕ್ಕೆ ಹೇಳಿದ್ದೆ? ಹೋಪ್ ನಿಮಗೆ ದೇ ಆರ್ ಅಂಡರ್ಸ್ಟುಡ್. ನಾವು ಸ್ಟೂಡೆಂಟ್ಸಿಗೆ ಹೇಳಿರ್ತೀನಿ, ಅದೇ ಥರನೇ ನಿಮಗೂ ಕೂಡ ಇದು ಮಾಡೋದು. ಸೊ ಐ ಫೀಲ್ ಇಟ್ ಟಫೆಸ್ಟ್ ಡೇ. ನಾನೇ ಟಫೆಸ್ಟ್ ಡೇ ಫೀಲ್ ಮಾಡಿದ್ದೀನಿ ಅಂದ್ರೂ ನೀವು ಇಮ್ಯಾಜಿನ್ ಮಾಡಿ, ನನ್ನ ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇ ನಾನು ಟಫೆಸ್ಟ್ ಡೇ ಫೀಲ್ ಮಾಡಿದ್ದೀನಿ. ಸೊ ನಿಮ್ಗಳಿಗೆ ಅದು ಅರ್ಥ ಆಗ್ತಿದೆ ಅಂದರೆ ಇಟ್ಸ್ ಅ ಗುಡ್ ಥಿಂಗ್. ಹೋಪ್ ಯು ಗ್ಯಾಸ್ ಅಂಡರ್ಸ್ಟುಡ್ ವೇರ್ ದೇ ಆರ್ ಮಿಸ್ಡ್, ವೇರ್ ಲೈಕ್ ಇವತ್ತು ಆಪ್ಷನ್ ಸೆಲ್ಲರ್ಸ್ಗೆ ಏನಕ್ಕೆ ಹಬ್ಬ ಜಾತ್ರೆ ಎಲ್ಲದನ್ನು. ಸೊ ನಾಳೆಗೆ ನಮ್ಗೆ ಈ ಥರ ಇರಲ್ಲ. ಇವತ್ತೇ ಪ್ರೀಮಿಯಮ್ ಐಸ್ ಥರ ಮೆಲ್ಟ್ ಆಗಿದೆ. ಸೊ ನಾಳೆಗೆ ಸ್ವಲ್ಪ ಈಸಿ ಇರುತ್ತೆ. ಬಟ್ ನಾಳೆಗೆ ಇವತ್ತು ಸೈಡ್ ವೇಸ್ ಆಗಲಿಲ್ಲ ಮಾರ್ಕೆಟು. ಆಲ್ಮೋಸ್ಟ್ 900 to 700 ಅಂದರೆ ಆಲ್ಮೋಸ್ಟ್ ನಿಮಗೆ 200 ಪಾಯಿಂಟ್ ಅಪ್ ಡೌನು ಆಗಿದೆ ಆಲ್ರೆಡಿ ಮಾರ್ಕೆಟು. ಸೊ ಇನ್ನೂ ಅಪ್ ಡೌನ್ ಆಗೋದಿಲ್ಲ. ನಾಳೆಗೆ ಸ್ವಲ್ಪ ಇನ್ನೂ ಸ್ಲೋ ಡೌನ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟು. ಲೆಟ್ಸ್ ನೋಡೋಣ. ಸ್ಲೋ ಡೌನಾರು ಆಗಲಿ, ಅಪ್ಪರು ಹೋಗಲಿ, ಡೌನರು ಹೋಗಲಿ, ಒನ್ಸ್ ಯು ಮೇಡ್ ಅ ಪ್ರಾಫಿಟ್ ಸೇ ಥ್ಯಾಂಕ್ಸ್ ಟು ಮಾರ್ಕೆಟ್, ಟಾಟಾ, ಬಾಯ್ ಬಾಯ್. ಅದನ್ನು ಹೇಳೋದನ್ನು ಕಲ್ತ್ಕೊಳ್ಳಿ. ಹೋಪ್ ನಿಮಗೆ ಥಿಂಗ್ಸ್ ಎರಡು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೇಡೇ ಮಾಡಿಲ್ಲ. ಗೋಲ್ಡು ನಾನು ಅಂದ್ಕೊಂಡಿದ್ದಕ್ಕಿಂತ ಹ್ಯೂಜ್ ವಾಲಟೈಲಲ್ಲಿದೆ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ಗೋಲ್ಡ್ನ, ಆ ಮಟ್ಟಿಗೆ ವಾಲಟೈಲ್ ತೋರಿಸ್ತಿದೆ. ಸೊ ನಿಮಗೆ ಗೋಲ್ಡಲ್ಲಿ ನೋಡೋದಾದರೆ, ಇಫ್ ಯು ಸಿ ಇಟ್ ಆನ್ ಗೋಲ್ಡ್, ವಾಟ್ ಎವರ್ ಲೈಕ್ ಪೀಪಲ್ಸ್ ಥಿಂಗ್ಸ್ ಲೈಕ್ ಗೋಲ್ಡು ತುಂಬ ಫಾಸ್ಟಾಗಿ ಅಪ್ಸೈಡ್ ಹೋಗಿತ್ತು, ಅದು ಇದು 5600. ಸೊ ಇಂಡಿಯನ್ ಇದ್ರ ಪ್ರಕಾರ ಈ ಟಚಸ್ 18,000 ಟಚ್ ಆಗಿದ್ದು. ನಾವು MCXಲ್ಲಿ ಎಷ್ಟಕ್ಕೆ ಬಂದಿದೆ ಗೋಲ್ಡ್ ಇವತ್ತು? ಸೊ ಲೈಕ್ ನಿಮಗೆ ಥಿಂಗ್ಸ್ ಅದನ್ನು ನೋಡೋದು ಇಂಪಾರ್ಟೆಂಟ್ ಅಲ್ಲ. ನಾನು ನಿಮಗೆ ಇಲ್ಲಿ ಒಂದು ಇದನ್ನು ತೋರಿಸ್ತೀನಿ, ಹೌ ಫಾಸ್ಟ್ ಈಸ್ ಸೆಲ್ಲಿಂಗ್. ಓಕೆನಾ. ಸೆಲ್ಲಿಂಗ್ ಎಷ್ಟು ಫಾಸ್ಟಲ್ಲಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಗೋಲ್ಡಲ್ಲಿ ನೋಡೋದಾದರೆ, ಸೊ ವಾಟ್ ಎವರ್ ನಿಮಗೆ ಇಂಡಿಕೇಟ್ರು ಎಲ್ಲದನ್ನು ಆಫ್ ಮಾಡಿದ್ರು ಗೋಲ್ಡ್ ನಿಮಗೆ 4600ರಿಂದ ಮಾರ್ಕೆಟು 5500. ಓಕೆನಾ. 4600ರಿಂದ 5500. ಇಟ್ ಮೀನ್ಸ್ ಆಲ್ಮೋಸ್ಟ್ ಹೋಗ್ಲಿಕ್ಕೆ ಎಷ್ಟು ದಿನ ತೊಗೊಂಡಿದೆ? 1 2 3 4 5 6 7 8 9 ದಿನ ತೊಗೊಂಡಿದೆ. ವಿತಿನ್ 48 hours gold back to same level. This is called power of selling, ಪ್ರಾಫಿಟ್ ಬುಕ್ಕಿಂಗ್ ಎರಡೂ ಇದೆ. ಓಕೆನಾ. ಸೊ ಸೆಲ್ಲಿಂಗು ಇದೆ, ಪ್ರಾಫಿಟ್ ಬುಕ್ಕಿಂಗು ಆಗಿದೆ. ಸೊ ನೀವು ಯಾರಾದರೂ ಇಲ್ಲಿದ್ದಾಗ ಪ್ರಾಫಿಟ್ ಬುಕ್ ಮಾಡಿದರೆ ನೀವೇ ಪುಣ್ಯವಂತರು. ಓಕೆನಾ. ಇಲ್ಲಿಗೆ ಬಂದಾಗ ಇನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ, ಅಗೇನ್ ಮಾರ್ಕೆಟಿಂಗ್ 90 ಡಿಗ್ರಿಲಿ ಹೋಗುತ್ತೆ ಅಂತ. ಸೊ ಕ್ವೈಟ್ ಡಿಫಿಕಲ್ಟ್ ಇದೆ. ಬಿಕಾಸ್ ಲೈಕ್ ಗೋಲ್ಡ್ನ ತುಂಬ ಕಂಟ್ರಿಗಳು ಪರ್ಚೇಸ್ ಮಾಡ್ತಿದ್ದೇವೆ ಅನ್ನೋದಕ್ಕಿಂತ ಒಂದು ಪ್ರೈವೇಟ್ ಫರ್ಮ್, ಅಮೇರಿಕನ್ ಪ್ರೈವೇಟ್ ಫರ್ಮು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದೆ. ಐ ಗೆಸ್ ಲೈಕ್ 120,000 ಟನ್ಸ್ ಆಫ್ ಗೋಲ್ಡ್ನ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಇಟ್ ಮೀನ್ಸ್ ಎಷ್ಟೋ ಕಂಟ್ರಿಗಳ ಹತ್ರ ಅಷ್ಟು ಗೋಲ್ಡ್ ಇಲ್ಲವೇ ಇಲ್ಲ. ಟೋಟಲ್ 200 ಕಂಟ್ರೀಸಲ್ಲಿ ನಾವು ಗೋಲ್ಡ್ ಹೋಲ್ಡ್ ಮಾಡ್ತಿದ್ದೆ ಒಂದು 90 to 100 ಕಂಟ್ರೀಸಲ್ಲಿ ಅಷ್ಟೇ ಇರೋದು ಗೋಲ್ಡು. ಅದರಲ್ಲೂ ನಿಮಗೆ 50 to 60% ಆಫ್ ಕಂಟ್ರೀಸಲ್ಲಿ ಅಬೋವ್ 1 lakh ಟನ್ ಗೋಲ್ಡೇ ಇಲ್ಲ ಅವ್ರ ಹತ್ರ. ಬಿಕಾಸ್ ಆ ಪ್ರೈವೇಟ್ ಫರ್ಮ್ ಮಾಡೋಕೊಟ್ಟಿರೋದೇನು, ಈಗ ಹೇಗೆ ನಿಮಗೆ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಏನಿದ್ದಾವೆ ಈಗ ದುಡ್ಡಿಂದು, ಫಾರೆಕ್ಸ್ ಬ್ಯಾಂಕ್ಸ್ ಇರ್ಬೋದು, ಫೆಡರಲ್ ಬ್ಯಾಂಕ್ಸ್ ಇರ್ಬೋದು, ಹಿ ವಾಂಟ್ ಟು ಸ್ಟೇಬಲೈಸ್ ಗೋಲ್ಡ್. ಫ್ಯೂಚರಲ್ಲಿ ಗೋಲ್ಡ್ ಸ್ಟೇಬಲ್ಗೆ ಅಂತ ಬಂದರೆ ನಾನು ಸೆಂಟ್ರಲ್ ಆಗಿರಬೇಕು, ನನ್ನ ಹತ್ರ ಎಲ್ಲರೂ ಅದನ್ನು ತಗೊಳ್ಳೋದು, ಪರ್ಚೇಸ್ ಮಾಡೋದು, ಕೊಡೋದು ಮಾಡಬೇಕು ಅನ್ನೋದು ಮಾಡ್ತೇನೆ. ಸೊ ಹಾಗಾಗಿನೇ ಗೋಲ್ಡ್ನ ಆ ಲೆವೆಲಿಗೆ ತಗೊಂಡೋಗಿದ್ದೆ. ಫೈನಲಿ ದೇ ಬಿಗ್ ಪ್ಲೇಯರ್ಸ್ ಎಂಟರ್ಡ್, ದೇ ನೋಸ್ ದಟ್ ಗೋಲ್ಡ್ನ ಶಾರ್ಟ್ ಟರ್ಮಲ್ಲಿ ಡಂಪ್ ಮಾಡಬೇಕು ಅಂತ ದೇ ಡಂಪ್ಡ್ ಇಟ್. ಸೊ ಇದನ್ನು ನಿಮಗೆ XAU USDಯಲ್ಲಿ ನೋಡ್ತೀರಾ. ಸೊ ಸೇಮ್ ಲಾಜಿಕ್ ಲೈಕ್ ನಮ್ಮದು MCX ಮಾರ್ಕೆಟ್ ನೋಡಿದರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇವಾಗ ಗೋಲ್ಡ್ ಪ್ರೈಸ್ ಏನಿದೆ ಅನ್ನೋದನ್ನ ನಾವು ಅಲ್ಲೋಗಿ ನೋಡಬೇಕು ಅಂತ ಏನಿಲ್ಲ. ಸೊ ನಮಗೆ ಇಲ್ಲೇ ಸಿಕ್ಬಿಡುತ್ತೆ.
ಗೋಲ್ಡಲ್ಲಿ ನಿಮಗೆ ಇದ್ರಲ್ಲಿ ಹೋಗಿ ಮಾ ಎಲ್ಲಿ ಇವತ್ತು ಪ್ರೈಸ್ ಎಷ್ಟಿದೆ ಇದೆಷ್ಟಿದೆ ಅಂತ ನೀವು ಅಲ್ಲಿ ಹುಡ್ಕಕ್ಕೆ ಹೋಗ್ತಿರಲ್ಲ, ಸೊ ನಿಮಗೆ ಅಷ್ಟೊಂದು ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಗೋಲ್ಡ್ MCX ಅಂತ ಕೊಟ್ರು ಆಲ್ಮೋಸ್ಟ್ ಬರುತ್ತೆ. ಎಲ್ಲ ಆಯ್ತದಾ, ವೇರ್ ಇಸ್ ದಟ್ MCX ಫ್ಯೂಚರ್ಸ್? ಸೊ ಇಲ್ಲಿ ನಿಮಗೆ ಇವಾಗ ಅರ್ಥ ಆಗ್ತಿದೆಯಾ? ಸೊ ವಾಟ್ ಯು ಆರ್ ಸೀಯಿಂಗ್ ಹಿಯರ್ MCX. ಸೊ MCXಲ್ಲಿ ನಮ್ಮ ಗೋಲ್ಡು ಎಲ್ಲಿ ತನಕ ಹೋಗಿತ್ತು, 24 ಕ್ಯಾರೆಟ್ ಅಂತ ಇಟ್ಕೊಂಡ್ರು ಇಟ್ ಈಸ್ ಟಚ್ 18,000. ನೌ ಇಟ್ ಈಸ್ ಬ್ಯಾಕ್ ಟು ಹೌ ಮಚ್, 13,600. 2 ಡೇಸಲ್ಲಿ 4,000 4,500 ಗೋವಿಂದ. ಸೊ ಸೇಮ್ ನಿಮಗೆ ಅಲ್ಲಿ ಏನು ಫಾರೆಕ್ಸ್ದು ಗೋಲ್ಡ್ ನೋಡ್ತೀರಾ, ಗೋಲ್ಡ್ ವರ್ಸಸ್ USD ಡಾಲರ್ಸು, ದಿಸ್ ಈಸ್ ನಥಿಂಗ್ ಬಟ್ MCX ನಿಮಗೆ ಗೋಲ್ಡ್ದು ಕಮೋಡಿಟಿ ಮಾರ್ಕೆಟು ಹೇಗೆ ಮೂವ್ ಆಗ್ತಿದೆ ಅನ್ನೋದು. ಓಕೆನಾ? ಸೊ ಸಿಂಪಲ್ ಲಾಜಿಕ್ಕು. ಅದಕ್ಕೆ ಹೇಳೋದು, ಇಷ್ಟು ದೊಡ್ಡ ಮಟ್ಟದ ವಾಲಟಿಲಿಟಿ ಇದ್ದಾಗ ಟ್ರೇಡ್ ಮಾಡಿದಾಗ ಪ್ರಾಫಿಟ್ ಮಾಡೋದು ಒಂದು ಕಡೆ ಥಿಂಗ್ಸ್ ಆದರೆ, ಇನ್ನೊಂದು ಕಡೆ ಟಫೆಸ್ಟ್ ಥಿಂಗ್ಸ್ಗಳನ್ನ ನಾವು ನೋಡ್ತೀವಲ್ಲ ಈ ಥರದ್ರಲ್ಲಿ. ಲೈಕು ಸಮ್ಟೈಮ್ ನಮ್ಮ ಸ್ಟಾಪ್ ಲಾಸ್ಗಳು ಎಷ್ಟಿರುತ್ತೆ, ಹೇಗಿರುತ್ತೆ, ಎರಡೂ ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಗೋಲ್ಡ್ ಇವತ್ತಿಂದ ರೇಟ್ ನೀವು ಆನ್ಲೈನಲ್ಲಿ ನೋಡೋಕೆ ಹೋದ್ರೂ ಇಟ್ ವಿಲ್ ಶೋ ಇಟ್ ಲೈಕ್ 24 ಕ್ಯಾರೆಟ್ಗೆ 14,000 ಪರ್ ಗ್ರಾಮ್ ಹತ್ರನೇ ತೋರಿಸ್ತಿರುತ್ತೆ. ಸೊ ನಿಮಗೆ ಯೂಶಲಿ 22 ಕ್ಯಾರೆಟ್ ಇಂಡಿಯಾದಲ್ಲಿ ರನ್ ಆಗುತ್ತೆ. ಫ್ಯೂಚರಲ್ಲಿ ಮೇ ಬಿ ಲೈಕ್ ಈ 18 ಕ್ಯಾರೆಟ್ಗಳಿಗೆ ಜನ ಜಾಸ್ತಿ ಆಗ್ತಾರೆ ಅಂದ್ಕೊಳ್ತೀನಿ. ಪ್ರೈಸ್ ನೋಡಿದ್ರೆ ಹಂಗೆ ಇದೆ. ಇಟ್ ಮೇ ಕಮ್ಸ್ ಇನ್ ಮತ್ತೆ ಅಗೇನ್ ಇಟ್ ವಿಲ್ 18 ತನಕ ಹೋಗಬೇಕು ಅಂದರೆ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ. ಸೊ 18 ಡೌನು ಅಪ್ ಡೌನು ಇಲ್ಲೇ ಡ್ರಾಮಾ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಗೋಲ್ಡು. ಬಿಕಾಸ್ ನಾನು ಕಂಡಂಗೆ ದಿಸ್ ವಾಸ್ ದ ಹ್ಯೂಜ್ ವಾಲಟಿಲಿಟಿ, ಲೈಕ್ ಕ್ರಿಪ್ಟೋದಲ್ಲಿ ಆಗಿತ್ತಲ್ಲ ಆ ಮಟ್ಟದ ವಾಲಟಿಲಿಟಿ ನಾನು ಗೋಲ್ಡಲ್ಲಿ ನೋಡಿದ್ದು. ಲೈಕ್ ಅನ್ಎಕ್ಸ್ಪೆಕ್ಟೆಡು. ನಾನು ಟ್ರೇಡ್ ಮಾಡಿಲ್ಲ ಗೊತ್ತು, ನಾನು ಫಾರೆಕ್ಸ್ ಮಾರ್ಕೆಟಿಗೆ ಹೊಸಪ ಅನ್ನೋದು ನನಗೂ ಗೊತ್ತು. ಸೊ ಎರಡೂ ಗೊತ್ತಿದ್ರು ಸ್ಟಿಲ್ ಐ ವಾಚ್ ದ ಥಿಂಗ್ಸ್ ವಾಟ್ ಹ್ಯಾಪ್ನಿಂಗ್ ಅಂತ. ಹೋಪ್ ನಿಮಗೆ ಗೋಲ್ಡ್ ಟ್ರೇಡ್ ಮಾಡೋರ್ಗಿರ್ಬೋದು, ಇದನ್ನು ಟ್ರೇಡ್ ಮಾಡೋರ್ಗಿರೋದು, ಲೈಕ್ ಎರಡರದ್ದು ಸಿನಾರಿಯೋ ಥಿಂಗ್ಸ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಕ್ಕೆ MCX ತೋರಿಸ್ತೆ, ಈ ಗೋಲ್ಡು ತೋರಿಸ್ತೆ ಅಂದರೆ ನಿಮಗೆ ವೆರಿ ಸಿಂಪಲ್ ರೀಸನ್. ತುಂಬ ಕ್ವಶನ್ಸ್ ನನಗೆ ಬರ್ತಿತ್ತು, ಸರ್ MCX ಗೋಲ್ಡ್ ಡಿಫ್ರೆಂಟಾ, ಇದು ಡಿಫ್ರೆಂಟ್ ಅಂತ. ಎಲ್ಲ ಸೇಮೇನೆ. ಗೋಲ್ಡ್ ಅಂದಮೇಲೆ ಅದರದ್ದೇ ಪ್ರೈಸ್ಗಳ ಮೇಲೆ ವೇರಿ ಆಗ್ತಾವೆ ಅಷ್ಟೇ. ಸೊ ನೀವು ಯಾವುದೇ ಮಾರ್ಕೆಟ್ಗೆ ಹೋದ್ರೂ ಇಟ್ ವಿಲ್ ಲೈಕ್ ಹೋಲ್ಡ್ಸ್ ಸೇಮ್ ಲಾಜಿಕ್. ಸೇಮ್ ನಿಮಗೆ MCX ಟ್ರೇಡ್ ಲಾಜಿಕ್ ಏನಿದೆ ಸೇಮ್ ಇದ್ರ ಪ್ರಕಾರನೇ. ಸೊ ಗೋಲ್ಡಲ್ಲಿ ಇವತ್ತು ಸಪೋಸ್ ಟ್ರೇಡ್ ಮಾಡಿರೋದು ಮೆಸೇಜ್ಗಳು ಯಾವುದು ಬಂದಿಲ್ಲ, ಲೈಕ್ ಬಂದಿದ್ರೆ ನಾನು ಓಪನ್ ಆಗಿ ಹೇಳ್ತಿದ್ದೆ. ಸೊ ಬೆಳಗ್ಗೆಯಿಂದ ನಮಗೆ ಈಸಿ ಟ್ರೇಡ್ಸ್ ಅನ್ನೋದು ಗೋಲ್ಡಲ್ಲಿ ಹೆಚ್ಚಾಗಿ ನಾನು ನೋಡಿರೋದು ಲೈಕ್ 7 ಗಂಟೆ 8 ಗಂಟೆಗೆಲ್ಲ ಟ್ರೇಡ್ ಮಾಡಲ್ಲ ಅನ್ನೋರಿಗೆ, ಲೈಕ್ ಇಲ್ಲಿಗೆ ಬಂದಾಗ ದಿಸ್ ವಾಸ್ ದ ರಿಜೆಕ್ಷನ್ ಝೋನ್ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಈ ಲೆವೆಲಲ್ಲಿ ನಮ್ಗೆ ಈಸಿ ರಿಜೆಕ್ಷನ್ ಕೂಡ ಸಿಕ್ಕಿರುತ್ತೆ. ಬೇಕಾದರೆ ನಿಮಗೆ ರಿಪ್ಲೈ ಮಾಡಿ ನೋಡೋದಾದರೆ, ವೇರ್ ಈಸ್ ದಟ್ ಒನ್, ವೇರ್ ಯು ವಿಲ್ ಸಿ ದಟ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಟುಕ್ ರೆಸಿಸ್ಟೆನ್ಸ್ 38%. ಸೊ 38%ಇಂದ ವೆರಿ ಶಾರ್ಪಾಗಿ ಮಾರ್ಕೆಟು ಅಪ್ ಡೌನ್ ಮಾಡಿಕೊಂಡೇ ನಿಲ್ತಿದೆ. ಸೊ 38%ಇಂದ ವೆರಿ ಈಸಿ ಟ್ರೇಡ್ ಕೂಡ ಇತ್ತು, ಟ್ರೇಡ್ ಮಾಡಿದ್ದವ್ರು ಇದ್ದರೆ. ಬಿಕಾಸ್ ನಾನು ಟ್ರೇಡ್ ಮಾಡಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಟ್ರೇಡ್ ಮಾಡಿದರೆ ಹೇಳೋಕ್ಕೇನು. ಸೊ ಲೈಕ್ ನನ್ನ ಅಕೌಂಟ್ ಎಕ್ಸಾಮ್ ಕೂಡ ಯೂಸೇ ಮಾಡ್ತೀನಿ, ಇನ್ನು ಎಕ್ಸಾಮಲ್ಲಿ ಅಮೌಂಟ್ ಕೂಡ ಹಾಗೇ ಇದೆ. ನೋಡುವ, ಅದನ್ನೇನು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದಕ್ಕೆ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ಸ್ವಲ್ಪ ಸ್ಟೇಬಲ್ ಆಗಲಿ ಗೋಲ್ಡು, ದೆನ್ ಅಗೇನ್ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್. ಓಕೆನಾ? ಹೋಪ್ ನಿಮಗೆ ಎಲ್ಲ ಥಿಂಗ್ಸು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸು ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.